ರೆಡ್ಡಿ ಮತ್ತು ರಾಮುಲು ಜಗಳ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಸದ್ಯಕ್ಕೀಗ ಬಿಜೆಪಿಯಲ್ಲಿ ತಳಮಳ ಶುರುವಾಗಿದೆ. ಹೀಗಾಗಿ ಶ್ರೀರಾಮುಲುಗೆ ಬುಲಾವನ್ನ ನೀಡಿದ್ದಾರೆ ಅಮಿತ್ ಶಾ. ದೆಹಲಿಗೆ ಬರುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆಯನ್ನ ಕೊಟ್ಟಿದ್ದಾರೆ. ರೆಡ್ಡಿ ರಾಮುಲು ಸಂಘರ್ಷ ತಡೆಯುವ ಯತ್ನವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ಇಂದು ರಾತ್ರಿಯೇ ಶ್ರೀರಾಮುಲು ದೆಹಲಿಗೆ ತೆರಳುವ ಸಾಧ್ಯತೆ ಇರುವಂಥದ್ದು. ಬಳ್ಳಾರಿಯಿಂದ ಬೆಂಗಳೂರಿಗೆ ಆಗಮಿಸಿರುವ ರಾಮುಲು ಇನ್ನು ಇವತ್ತು ರಾತ್ರಿಯೇ ದೆಹಲಿಗೆ ತೆರಳಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಜನಾರ್ದನ್ ರೆಡ್ಡಿ ವರ್ಸಸ್ ಶ್ರೀರಾಮುಲು ಜಟಾಪಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯಲ್ಲಿ ತಳಮಳ ಕೂಡ ಹೆಚ್ಚಾಗ್ತಾ ಇದ್ದು ದೆಹಲಿಗೆ ಬರುವಂತೆ ಶ್ರೀರಾಮುಲುಗೆ ಬುಲಾವನ್ನ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಅದರಲ್ಲೂ ಮೊನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆ ಆದ ಮೇಲೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನು ರಾಜ್ಯಕ್ಕೆ ಬಂದಿದ್ರು, ಆ ಸಂದರ್ಭದಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದಾದ ಮೇಲೆ ಶ್ರೀರಾಮುಲು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ತದನಂತರ ದೋಸ್ತಿಗಳ ನಡುವೆ ವೈಮನಸ್ಸು ಉಂಟಾಗುತ್ತೆ. ಇವರು ಸಪ್ರೇಟ್ ಸುದ್ದಿಗೋಷ್ಠಿ, ಅವರು ಸಪ್ರೇಟ್ ಸುದ್ದಿಗೋಷ್ಠಿ ನಡೆಸಿ ಮಾತುಕತೆಗಳನ್ನ ಆಡ್ತಾರೆ. ಇನ್ನು ಅಕ್ಕಪಕ್ಕ ಇದ್ದಂತಹ ಕಾಂಪೌಂಡ್ಗೂ ಕೂಡ ಏನು ಗೋಡೆಗೂ ಕೂಡ ಬಿರುಕು ಬಿಟ್ಟಿದ್ದಾಯಿತು. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಿನೇ ದಿನೇ ದೋಸ್ತಿಗಳ ನಡುವೆ ಮತ್ತಷ್ಟು ಏನು ಜಗಳ ಹೆಚ್ಚಾಗ್ತಾ ಇದ್ದು ಇದಕ್ಕೆ ಹೇಗಾದರೂ ಮಾಡಿ ಕಡಿವಾಣ ಹಾಕಲೇಬೇಕಲ್ವಾ, ಇದು ಹೀಗೆ ಮುಂದುವರೆದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ಈಗಾಗಲೇ ಬಣ ರಾಜಕೀಯ ಎಷ್ಟರ ಮಟ್ಟಿಗೆ ತುಂಬಿ ತುಳುಕ್ತಾ ಇದೆ ಅಂತ. ಒಂದು ಕಡೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬಣ ಒಂದು ಕಡೆ ಆದರೆ ಮತ್ತೊಂದು ಕಡೆ ಶಾಸಕ ಯತ್ನಾಳ್ ಬಣ, ಇನ್ನು ಮತ್ತೊಂದು ಕಡೆ ತಟಸ್ಥ ಬಣ. ಇನ್ನು ಶ್ರೀರಾಮುಲು ಕೂಡ ಯತ್ನಾಳ್ ಬಣಕ್ಕೆ ಸೇರ್ಕೊಳ್ತಾರೆ ಅನ್ನೋ ಮಾತುಗಳು ಕೇಳಿ ಬಂತು. ಪಕ್ಷ ಬಿಡ್ತಾರೆ, ಕಾಂಗ್ರೆಸ್ ಸೇರ್ಕೊಳ್ತಾರೆ ಅನ್ನೋ ಮಾತುಗಳು ಕೇಳಿ ಬಂತು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ ಹೈಕಮಾಂಡ್ ಈಗ ಶ್ರೀರಾಮುಲುಗೆ ಬುಲಾವನ್ನ ಕೊಟ್ಟಿದ್ದಾರೆ. ರೆಡ್ಡಿ ರಾಮುಲು ಸಂಘರ್ಷವನ್ನ ತಡೆಯುವ ಯತ್ನವನ್ನ ಈಗ ಸ್ವತಃ ಹೈಕಮಾಂಡ್ ನಾಯಕರೇ ಮಾಡೋದಕ್ಕೆ ಮುಂದಾಗಿದ್ದು ರಾಮುಲು ಇವತ್ತು ರಾತ್ರಿಯೇ ದೆಹಲಿಗೆ ತೆರಳಲಿದ್ದಾರೆ. ಮುಂದಿನ ಬೆಳವಣಿಗೆಗಳ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಈ ಕುರಿತು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ಹೆಬ್ಬಾರ್, ಶ್ರೀರಾಮುಲುಗೆ ಬುಲಾವನ್ನ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅನ್ನೋದ್ರ ಕುರಿತು ಮಾಹಿತಿ ಇದ್ದು ಇವತ್ತು ರಾತ್ರಿನೇ ದೆಹಲಿಗೆ ತೆರಳ್ತಾ ಇದ್ದಾರೆ ರಾಮುಲು ಅನ್ನೋದ್ರ ಕುರಿತು ಅಪ್ಡೇಟ್ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮತ್ತು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವಿನ ಸಂಘರ್ಷಕ್ಕೆ ಒಂದು ರೀತಿಯಲ್ಲಿ ಹೈಕಮಾಂಡೇ ಕಾರಣ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಕೋರ್ ಕಮಿಟಿಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಮುಲು ಅವ್ರನ್ನ ಆ ರೀತಿ ಪ್ರಶ್ನೆ ಮಾಡದೇ ಇದ್ರೆ ಈ ಒಂದು ವಿಚಾರ ಹೊರಗಡೆ ಬರ್ತಿರ್ಲಿಲ್ಲ. ಪರಸ್ಪರವಾಗಿ ಇಬ್ರು ಸಹಿತ ಈ ರೀತಿಯಲ್ಲಿ ಆಕ್ರೋಶದಲ್ಲಿ ಮಾತಾಡ್ತಾ ಇರ್ಲಿಲ್ಲ. ಹಾಗಾಗಿ ಹೈಕಮಾಂಡ್ ಈ ವಿಚಾರವನ್ನ ತಕ್ಷಣನೇ ಪರಿಹರಿಸಬೇಕು ಅಂತೇಳಿ ಯೋಚನೆಯನ್ನ ಮಾಡಿ ಹೈಕಮಾಂಡ್ ಈಗ ಖುದ್ದಾಗಿ ಈ ವಿಚಾರದಲ್ಲಿ ಎಂಟ್ರಿ ಆಗಿದೆ. ಅಮಿತ್ ಶಾ ಅವರು ನೇರವಾಗಿ ಶ್ರೀರಾಮುಲು ಅವರಿಗೆ ಕರೆ ಮಾಡಿ ದೆಹಲಿಗೆ ಬರುವಂತೆ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಶ್ರೀರಾಮುಲು ಅವರು ಇವತ್ತು ನಾಳೆ ಅಷ್ಟರಲ್ಲಿ ದೆಹಲಿಗೆ ತೆರಳುತ್ತಾರೆ. ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇತ್ತು. ಆದ್ರೆ ಯಾರ ಕೈಗೂ ಕೂಡ ಸಿಗದೇನೆ ರಾಮುಲು ಅವರು ಕೆಲವರನ್ನ ಭೇಟಿ ಮಾಡಿ ವಾಪಸ್ ಬಳ್ಳಾರಿ ಕಡೆ ಮುಖ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಆದ್ರೆ ಅವ್ರು ಎಲ್ಲಿದ್ದಾರೆ, ಯಾರನ್ನ ಭೇಟಿ ಮಾಡ್ತಿದ್ದಾರೆ ಅನ್ನೋ ವಿಚಾರವಾಗಿ ಅವ್ರ ಕಡೆಯವರು ಯಾರು ಕೂಡ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಫೋನ್ ಕೂಡ ಕೆಲವರು ರಿಸೀವ್ ಮಾಡ್ತಾ ಇಲ್ಲ. ರಾಮುಲು ಅವರು ಕೂಡ ಫೋನ್ ಅನ್ನ ರಿಸೀವ್ ಮಾಡ್ತಾ ಇಲ್ಲ. ಹೀಗಾಗಿ ಬಹಳ ಗೌಪ್ಯವಾಗಿ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಮತ್ತು ಸೂಚನೆ ರೆಡ್ಡಿ ಅವರಿಗೂ ಮತ್ತು ಶ್ರೀರಾಮುಲು ಅವರಿಗೂ ಯಾವುದೇ ಕಾರಣಕ್ಕೂ ಸಹಿತ ಮಾಧ್ಯಮದ ಮುಂದೆ ಮಾತಾಡಬಾರ್ದು, ಯಾವುದೇ ವಿಚಾರವನ್ನು ಕೂಡ ಎಲ್ಲಿ ವ್ಯಕ್ತಪಡಿಸಬೇಡಿ
ಏನಿದ್ರು ಕೂಡ ಕುಳಿತು ಮಾತಾಡಿ ಬಗೆಹರಿಸೋಣ. ಈಗಾಗಲೇ ಮಾತಾಡಿದ್ದೇನೆ ಸಾಕಷ್ಟು ಡ್ಯಾಮೇಜ್ ಆಗಿದೆ, ಮತ್ತೆ ಯಾವುದೇ ಕಾರಣಕ್ಕೂ ಮಾತಾಡಬೇಡಿ ಅಂತೇಳಿ ಇಬ್ಬರಿಗೂ ಸೂಚನೆಯನ್ನ ಕೊಟ್ಟಿದೆ. ಆ ಕಾರಣಕ್ಕಾಗಿ ಇಬ್ರು ಮಾತಾಡ್ತಾ ಇಲ್ಲ. ರಾಮುಲು ಅವ್ರನ್ನ ದೆಹಲಿಗೆ ಕರೆಸ್ಕೊಂಡು ಈ ವಿಚಾರವಾಗಿ ಮಾತಾಡಿ ಅದೇನ್ ಸಮಸ್ಯೆ ಇದೆಯೋ ಅದನ್ನ ಪರಿಹರಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ. ಇನ್ನೊಂದು ಆಸಕ್ತಿದಾಯಕ ವಿಚಾರ ಏನಂತಂದ್ರೆ, ರಾಮುಲು ಅವರು ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ತಾನು ಕೂಡ ಆಕಾಂಕ್ಷೆಯನ್ನು ಮಾತನ್ನ ಹೇಳಿದ್ದಾರೆ. ಆದ್ರೆ ತಕ್ಷಣಕ್ಕೆ ವಿಜೇಂದ್ರ ಅವ್ರನ್ನ ಬದಲಿಸಿ ನನ್ನನ್ನು ಮಾಡಿ ಅನ್ನುವಂತ ಬೇಡಿಕೆ ನಂದಿಲ್ಲ. ಆದ್ರೆ ಆ ಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಆಕಾಂಕ್ಷೆಯನ್ನು ಮಾತನ್ನ ಹೇಳಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ರಾಮುಲು ಅವ್ರನ್ನ ಕರೆಸಿ ಸಮಾಧಾನ ಪಡಿಸಿ ಕಳಿಸ್ತಾರಾ ಅಥವಾ ಅವರಿಗೆ ಯಾವುದೇ ಹುದ್ದೆಯ ಭರವಸೆಯನ್ನ ನೀಡ್ತಾರೆ? ಯಾಕಂದ್ರೆ ವಾಲ್ಮೀಕಿ ಸಮುದಾಯದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನ ಅಸಮಾಧಾನಗೊಂಡಿದ್ದಾರೆ. ಅವರ ಬೆಂಬಲಿಗರೆಲ್ಲ ಸೇರಿ ಸಭೆಯನ್ನು ಕೂಡ ಮಾಡಿದ್ದಾರೆ. ರೆಡ್ಡಿಯವರ ಕ್ಷಮೆಯಾಚನೆಗೂ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನ ಮಧ್ಯಪ್ರವೇಶ ಬಹಳ ಮಹತ್ವನ ಪಡ್ಕೊಂಡಿದೆ. ರಾಮುಲು ಅವರು ಇವತ್ತು ನಾಳೆ ದೆಹಲಿಗೆ ಹೋಗಿ ಅಲ್ಲಿ ಅವ್ರ ಜೊತೆಯಲ್ಲಿ ಮಾತನಾಡಿ ಏನ್ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಮಧು. ಎಸ್, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್